ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಉಪಚುನಾವಣೆ ಕಣದಲ್ಲಿ ಸಿಎಂ ಡಿಸಿಎಂ ರಣಕಹಳೆ ಮೊಳಗಿಸಿದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಬಿಜೆಪಿ ಪರ ಯತ್ನಾಳ್ ಅಖಾಡಕ್ಕಿಳಿದಿದ್ದಾರೆ. ಮಳೆಯಲ್ಲೇ ಭಾಷಣ, ಕೈ ಅಭ್ಯರ್ಥಿ ಗೆಲ್ಲಿಸಲೇಬೇಕೆಂದು ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಪಣ. ಉಚ್ಚಾಟನೆಗೊಂಡಿದ್ರು ಬಿಜೆಪಿ ಪರ ಅಖಾಡಕ್ಕಿಳಿದ ಯತ್ನಾಳ್. ದಾವಣಗೆರೆ ದಕ್ಷಿಣ ದಂಗಲ್, ಸಿಎಂ ಡಿಸಿಎಂ ರಣಕಹಳೆ. ಮುಸ್ಲಿಂ ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಮನವೊಲಿಕೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ. ಸಮರ್ಥ ಶಾಮನೂರು ಗೆಲ್ಲಿಸಲು ಇಡೀ ರಾಜ್ಯ ಕೈಪಾಳೆಯವೇ ರಣಕಣಕ್ಕೆ ಧುಮುಕಿದೆ. ನಿನ್ನೆ ದಾವಣಗೆರೆ ನಗರದ ಅಖ್ತರ್ ರಾಜ ಸರ್ಕಲ್ನಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಸುರಿಯುವ ಮಳೆಯಲ್ಲೇ ಸಿಎಂ ಮತ್ತು ಡಿಸಿಎಂ ಅಬ್ಬರದ ಭಾಷಣ ಮಾಡಿದ್ರು. ಡಿಸಿಎಂ ಡಿಕೆಶಿಗೆ ಸಮರ್ಥ ಶಾಮನೂರು ಕೊಡೆ ಹಿಡಿದು ನಿಂತದ್ದು ಗಮನ ಸೆಳೆಯಿತು. ಅಲ್ಪಸಂಖ್ಯಾತರ ವಿರೋಧಿಯಾದ ಬಿಜೆಪಿ ಯಾವುದೇ ಕಾರಣಕ್ಕೂ ಗೆಲ್ಲಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟರು. ಒಟ್ಟಾರೆ ಪರಿಣಾಮ ಬಿಜೆಪಿ ಗೆಲ್ತು. ಬಿಜೆಪಿ ನಿಮ್ಮ ವಿರೋಧಿ. ಬೆಂಗಳೂರಿಗಿನ್ನ ಚೆನ್ನಾಗಿ ಇವತ್ತು ದಾವಣಗೆರೆ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಕಳೆದ 40-50 ವರ್ಷದಿಂದ ನಿಮ್ಮ ಕಷ್ಟಕಾಲಕ್ಕೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಅಂತೇಳಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತೇಳಿ ನಾನು ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. 5 ಗ್ಯಾರಂಟಿ 60,000 ಮನೆಗಳಿಗೆ, ತಾಯಂದಿರಿಗೆ ನಿಮ್ಮ ಮನೆ ಬಾಗಿಲಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮ ಯಾವ್ದಾದ್ರು ಪಾರ್ಟಿಯವರು ಬಿಜೆಪಿಯವರು ಮಾಡಿಕೊಟ್ಟಿದ್ದಾರಾ? ನಿಮ್ಮ ಕಷ್ಟಕಾಲದ ಸಹಾಯ ಮಾಡಿದ್ದಾರಾ? ಕೋವಿಡ್ ಆದಾಗ ಲಸಿಕೆಯನ್ನ ಏನು ನಿಮ್ಗೆಲ್ಲ ತೊಂದರೆ ಇತ್ತು, ಆ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಯಾರು ಕೊಟ್ರು? ಶಿವಶಂಕರಪ್ಪನವರು ಕೊಟ್ರು. ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇವತ್ತು ಅವರು ಸಹಾಯವನ್ನು ಮಾಡಿದ್ದಾರೆ. ಇನ್ನು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಸಮರ್ಥ್ನನ್ನು ನಿಮ್ಮ ಮಗ, ನಿಮ್ಮ ಮೊಮ್ಮಗ ಎಂದು ತಿಳಿದು ಆಶೀರ್ವಾದ ಮಾಡಿ ಅಂತ ಮತಯಾಚಿಸಿದ್ರು. समर्थ आपका बेटा है, हम सभी का बेटा है. आपका प्यार आशीर्वाद हम सभी के साथ बना रहे. ಬಂಡಾಯ ಎದ್ದು ಮನವೊಲಿಕೆ ಬಳಿಕ ತಣ್ಣಗಾಗಿರೋ ಸಾದಿಕ್ ಪೈಲ್ವಾನ್, ಯಾವುದೇ ಕಾರಣಕ್ಕೂ ಪಕ್ಷೇತರ ಅಭ್ಯರ್ಥಿಗಳಿಗೆ ಮತ ನೀಡಬೇಡಿ, ಅದು ಬಿಜೆಪಿಗೆ ಸಹಾಯ ಮಾಡಿದಂತಾಗುತ್ತದೆ ಎಂದು ಕರೆ ಕೊಟ್ಟರು. ಈ ಮಧ್ಯೆ ಮುಸ್ಲಿಂ ಮುಖಂಡರ ಅಸಮಾಧಾನ ಇನ್ನೂ ಹಾಗೆ ಇದ್ದು, ದಾದು ಸೈಟ್ ಸೇರಿ ಹಲವು ಮುಖಂಡರ ಮನೆಗಳಿಗೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಖುದ್ದು ತೆರಳಿ ಮನವೊಲಿಸುವ ಕೆಲಸ ಮಾಡಿದ್ರು. ಏಪ್ರಿಲ್ 5ರಂದು ಜಮೀರ್ ಅಹಮದ್ ಪ್ರಚಾರಕ್ಕೆ ಬಂದೇ ಬರ್ತಾರೆ ಎಂದು ಭರವಸೆ ನೀಡಿದ್ರು. ಜಮೀರ್ ಅವರು 5ನೇ ತಾರೀಕು ಬರ್ತಾರೆ. ಜಮೀರು ನಮ್ಮ ಮಂತ್ರಿಮಂಡಲದಲ್ಲಿ ಸದಸ್ಯರಾಗಿರ್ತಕ್ಕಂಥವರು. ಟಿವಿ 9